ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳು, ಇವತ್ತಿನ ದಿನ ನಾವ್ ಏನ್ ಮಾಡೋಣಪ್ಪ ಅಂತಂದ್ರೆ ನಾಮಪದಗಳ ಬಗ್ಗೆ ನೋಡೋಣ. ಯಾಕಂತಂದ್ರೆ ಇದನ್ನ ಏನ್ ಮಾಡಿರ್ತಾರಂತಂದ್ರೆ ಸೈನಿಕ ಪರೀಕ್ಷೆ ಹಾಗೂ ಮೊರಾರ್ಜಿ ಪರೀಕ್ಷೆ, ಆದರ್ಶ, ಆಳ್ವಾಸ್ ಪರೀಕ್ಷೆಗಳಲ್ಲಿ ಏನ್ ಮಾಡಿರ್ತಾರಂತಂದ್ರ ಈ ಟಾಪಿಕ್ ಮೇಲ ಒಂದಿಲ್ಲ ಒಂದು ಕ್ವಶನ್ ಅನ್ನ ಕೇಳೇ ಇರ್ತಾರ. ಅದಕ್ಕ ಏನ್ ಮಾಡೋಣ ಅಂತಂದ್ರ ಸಂಪೂರ್ಣವಾಗಿ ನಾಮಪದಗಳ ಬಗ್ಗೆ ಏನ್ ಮಾಡೋಣ ಇವತ್ತಿನ ಕ್ಲಾಸ್ ಒಳಗ್ ನೋಡೋಣ. ಹಾಗಾದ್ರ ವಿದ್ಯಾರ್ಥಿಗಳೇ, ನಾಮಪದ ಅಂತಂದ್ರೆ ಏನ್ ನೋಡ್ರಿ ವಿದ್ಯಾರ್ಥಿಗಳು, ಏನ್ ನೋಡ್ರಿ ನಾಮಪದ ಅಂತ ಹೇಳಂದ್ರೆ ಏನ್ ನೋಡ್ರಿ, ನಾಮ ಪ್ರಕೃತಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರುವುದಕ್ಕೆ ಏನಂತ ಕರಿತೀವಿ ಅಂತಂದ್ರ ನಾಮಪದ ಅಂತ ಹೇಳಿ ಕರಿತೀವಿ. ಹೌದಾ? ನಾಮ ಪ್ರಕೃತಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರುವುದಕ್ಕೆ ನಾಮಪದ ಅಂತ ಹೇಳಿ ಕರಿತೀವಿ. ಇನ್ನೊಂದು ಡೆಫಿನಿಷನ್ ಬರ್ತದ ಇದಕ್ಕ ನೋಡ್ರಿ, ಏನಂತಂದ್ರ ಸ್ಥಳ, ವ್ಯಕ್ತಿ, ವಸ್ತು ಮತ್ತು ಪ್ರಾಣಿಗಳ ಹೆಸರನ್ನು ಸೂಚಿಸುವ ಪದಗಳಿಗೆ ಏನಂತ ಕರಿತೀವಿ ಅಂತಂದ್ರ ನಾವು ನಾಮಪದಗಳು ಅಂತ ಹೇಳಿ ಕರಿತೀವಿ. ಸ್ಥಳ, ವ್ಯಕ್ತಿ, ವಸ್ತು ಮತ್ತು ಪ್ರಾಣಿಗಳ ಹೆಸರನ್ನ ಸೂಚಿಸುವ ಪದಗಳಿಗೆ ಏನಂತ ಕರಿತೀವಿ ಅಂತಂದ್ರ ನಾಮಪದ ಅಂತ ಹೇಳಿ ಕರಿತೀವಿ. ಇಂಗ್ಲಿಷ್ ಒಳಗ್ ನೌನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಏನಂತಂದ್ರ ಉದಾಹರಣೆಗೆ ರಾಮ ಅನ್ನೋದು ಏನಂತಂದ್ರ ನಾಮ ಪ್ರಕೃತಿ. ಹೌದಾ? ರಾಮ ಅನ್ನೋದೊಂದು ನಾಮ ಪ್ರಕೃತಿ. ಅದಕ್ಕೆ ವಿಭಕ್ತಿ ಪ್ರತ್ಯಯ ಇದೇನಂತಂದ್ರ ಪ್ರಥಮವು ದ್ವಿತೀಯ ಅನ್ನು ತೃತೀಯದ ವಿಭಕ್ತಿ ಪ್ರತ್ಯಯ ಇಂದ ಏನಾಗೈತೆ ಅಂತಂದ್ರ ರಾಮನ ಜೊತೆಗೆ ಸೇರಿದಾಗ ರಾಮನಿಂದ ಅಂತ ಹೇಳಾಗೈತಿ. ಹೌದಾ? ಇದು ಒಂದು ನಾಮಪದ. ಹೌದು, ಇದೊಂದು ನಾಮ ಪ್ರಕೃತಿ. ರಾಮ ಅನ್ನೋದು ನಾಮ ಪ್ರಕೃತಿ, ಇಂದ ಅನ್ನೋದು ವಿಭಕ್ತಿ ಪ್ರತ್ಯಯ. ಇದೆರಡು ಸೇರಿಸಿದಾಗ ಏನಾಗೈತೆ ಅಂತಂದ್ರ ಒಂದು ಸಂಪೂರ್ಣವಾಗಿ ನಾಮಪದ ಅಂತ ಹೇಳಾಗೈತ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾಮ ಪ್ರಕೃತಿ ಅಂತಂದ್ರೆ ಏನು ಅಂತ ನೋಡ್ರಿ. ನಾಮಪದದ ಮೂಲ ರೂಪವೇ ನಾಮ ಪ್ರಕೃತಿ. ಹೌದಾ? ನಾಮಪದದ ಮೂಲ ರೂಪ ಏನಿರ್ತೈತಲ್ಲ ಇಲ್ಲಿ, ಅದೇ ಏನಂತಂದ್ರ ನಾಮ ಪ್ರಕೃತಿ ಅಂತ ಹೇಳಿ ಕರಿತೀವಿ. ನಾಮ ಪ್ರಕೃತಿ ಇಲ್ಲಿ ಧಾತುಗಳೊಳಗುನು ಬರ್ತೈತ್ರಿ. ಕ್ರಿಯಾಪದದ ಮೂಲ ರೂಪವೇ ಏನ್ರಿ? ಧಾತು. ಹಾಗ ಏನಂತಂದ್ರೆ ನಾಮಪದದ ಮೂಲ ರೂಪ ಏನಿರ್ತೈತಲ್ಲ ಅದ ಏನ ನಾಮ ಪ್ರಕೃತಿ. ಉದಾಹರಣೆಗೆ ಮರ ಐತ್ ನೋಡ್ರಿ. ಉದಾಹರಣೆಗೆ ಮರ ಅಂತ ಹೇಳಿ ಕೊಟ್ಟಿದೀನಿ. ಮರಕ್ಕ ಯಾವುದೇ ವಿಭಕ್ತಿ ಪ್ರತ್ಯಯವನ್ನ ಸೇರಿಸಿದಾಗ ಏನಾಗ್ತೈತಿ ಅಂತಂದ್ರ ಮರದಿಂದ ಮಾಡ್ಬೋದು. ನಾವ ಮರ ಪ್ಲಸ್ ಇಂದ ಮಾಡ್ಬೋದು. ಹೌದಾ? ಇದೇನಂತಂದ್ರ ಇಂದ ಅನ್ನೋದು ವಿಭಕ್ತಿ ಪ್ರತ್ಯಯ, ಮರ ಅನ್ನೋದು ನಾಮ ಪ್ರಕೃತಿ. ಹಾಗಾಗಿ ನಾಮಪದ ಆಗೈತಿ. ಇನ್ನೊಂದಿಷ್ಟು ಉದಾಹರಣೆಗಳನ್ನ ನೋಡ್ರಿ. ಕಲ್ಲು, ರಾಮ, ಭೀಮ, ರುದ್ರೇಶ, ಈಶ್ವರ, ಕುರ್ಚಿ, ಧಾರವಾಡ ಅನ್ನೋದೇನು ಒಂದು ಸ್ಥಳದ ಹೆಸರು. ಹೌದಾ? ಕುರ್ಚಿ ಅಂತಂದ್ರೆ ಏನು? ಒಂದು ವಸ್ತುವಿನ ಹೆಸರು. ಈಶ್ವರ ಅಂತಂದ್ರ ಒಬ್ಬ ವ್ಯಕ್ತಿಯ ಹೆಸರು. ಇವುಗಳಿಗೆ ಏನಂತ ಕರಿತೀವಿ ಅಂತಂದ್ರ ನಾವು ನಾಮಪದಗಳು ಅಂತ ಹೇಳಿ ಕರಿತೀವಿ. ವಿದ್ಯಾರ್ಥಿಗಳ ಮುಂದಿನದಾಗಿ ನೋಡ್ರಿ, ನಾಮ ಪ್ರಕೃತಿಯ ಪ್ರಕಾರಗಳು. ನಾಮ ಪ್ರಕೃತಿಯೊಳಗೆ ಏನ್ ಬರ್ತಾವ ಅಂತಂದ್ರ ಪ್ರಕಾರಗಳು ಬರ್ತಾವ. ಯಾವ್ಯಾವ ಅಂತಂದ್ರ ಒಂದು ಸಹಜ ನಾಮ ಪ್ರಕೃತಿ, ಇನ್ನೊಂದು ಸಾಧಿತ ನಾಮ ಪ್ರಕೃತಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಮೊದಲನೆಯದಾಗಿ ಸಹಜ ನಾಮ ಪ್ರಕೃತಿಯಲ್ಲಿ ಪ್ರಕಾರಗಳು ಅಂತೇಳಿ ಬರ್ತಾವ. ನಿಮಗ ಕೇಳೋ ಕ್ವಶನ್ಸ್ ಈ ಟಾಪಿಕ್ ಮೇಲನ ಬಂದಿರ್ತದೆ. ಯಾಕಂತಂದ್ರ ಇಲ್ಲಿ ವಸ್ತುವಾಚಕ ನಾಮಪದ. ಹೌದಾ? ವಸ್ತುವಾಚಕ ನಾಮಪದ, ಗುಣವಾಚಕ ನಾಮಪದ, ಸಂಖ್ಯಾವಾಚಕ ನಾಮಪದ, ಸಂಖ್ಯೆಯವಾಚಕ ನಾಮಪದ, ಆಮೇಲೆ ಪರಿಮಾಣವಾಚಕ ನಾಮಪದ, ಪ್ರಕಾರವಾಚಕ ನಾಮಪದ, ದಿಗ್ವಾಚಕ ನಾಮಪದ, ಭಾವನಾಮ ಮತ್ತು ಸರ್ವನಾಮಗಳ ಮೇಲೆ ಏನ್ ಕೇಳ್ತಾರ ಅಂತಂದ್ರ ನಿಮಗ್ ಪ್ರಶ್ನೆಗಳನ್ನ ಕೇಳ್ತಾರ. ಹಾಗಾದ್ರೆ ಇವುಗಳನ್ನ ಏನ್ ಮಾಡೋಣ ಅಂತಂದ್ರ ಒಂದೊಂದಾಗಿ ನೋಡೋಣ. ನೋಡ್ರಿ, ವಸ್ತುವಾಚಕದಲ್ಲಿ 3 ಪ್ರಕಾರಗಳು. ಫಸ್ಟ್ನೇದೇನಿತ್ತು ನಮಗ ನಾಮಪದದೊಳಗ? ಇಲ್ಲಿ ನೋಡ್ರಿ, ಸಹಜ ನಾಮ ಪ್ರಕೃತಿಯ ಪ್ರಕಾರಗಳೊಳಗ ಫಸ್ಟ್ ಒನ್ ಏನಿತ್ತು? ವಸ್ತುವಾಚಕ ನಾಮಪದ ಇತ್ತು. ಅದ್ರೊಳಗೆ ಎಷ್ಟು ಪ್ರಕಾರಗಳು ಬರ್ತಾವ ನೋಡ್ರಿ. ವಸ್ತುವಾಚಕ ನಾಮಪದದಲ್ಲಿ 3 ಪ್ರಕಾರಗಳು. ವಸ್ತುವಾಚಕ ನಾಮಪದದಲ್ಲಿ ಎಷ್ಟು ಪ್ರಕಾರಗಳು? 3 ಪ್ರಕಾರಗಳು. ಹಾಗಾದ್ರೆ ಒಂದೇದ್ ಯಾವ್ದು ಅಂತಂದ್ರ ರೂಢನಾಮ. ರೂಢನಾಮ. ಇಲ್ಲಿ ನೋಡ್ರಿ, ರೂಢನಾಮ ಅಂತಂದ್ರ ಏನಂತಂದ್ರ ರೂಢಿಯಿಂದ ಬಂದ ಯಾವುದೇ ವಸ್ತು ಮತ್ತು ಪ್ರಾಣಿಗಳ ಹೆಸರನ್ನು ರೂಢನಾಮ ಎನ್ನುವರು. ರೂಢಿಯಿಂದ ಕರೆದಿರ್ತಕ್ಕಂತಹ ಯಾವುದೇ ಹೆಸರುಗಳಿರ್ಲಿ ಅವುಗಳನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ರೂಢನಾಮ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಮನುಷ್ಯ, ಹೆಂಗಸು, ಗಂಡಸು, ಹೊಲ, ಮನೆ, ನದಿ, ಕತ್ತೆ, ಮಂಗ, ಪರ್ವತ,
ಸೂರ್ಯ, ಜಗ, ಶಾಲೆ, ಕಲ್ಲು, ತಾಯಿ, ಪುಸ್ತಕ, ಪಟ್ಟಣ, ದೇಶ, ಹುಡುಗ ಇತ್ಯಾದಿ. ಅಂತಂದ್ರ ಇನ್ನೂ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಇದ್ರ ಮೇಲೆ ಬರ್ತಾವು. ಹಾಗಾದ್ರೆ ಇಲ್ಲೇನ್ ಮಾಡ್ರಿ ಅಂತಂದ್ರ ರೂಢ ನಾಮದ ಮೇಲೆ ನೀವೇನ್ ಮಾಡ್ರಿ, ಇಷ್ಟ ಎಕ್ಸಾಂಪಲ್ಸ್ ನಿಮಗ್ ಗೊತ್ತಿದ್ರ ಸಾಕು. ನಿಮ್ ಮೊರಾರ್ಜಿ ಮತ್ತು ಆದರ್ಶ ಎಕ್ಸಾಮ್ದೊಳಗೆ ಏನ್ ಮಾಡ್ತೀರಿ ಅಂತಂದ್ರ ನೀವು ಇದ್ರಾಗಿನ್ ಕೇಳಿದ್ರ ಇದ್ರಾಗಿಂದ ಯಾವ್ದಾರ ಒಂದ್ ಕೇಳೇ ಇರ್ತಾರ, ಹೌದಾ? ಹಾಗಾಗಿ ಏನ್ ಮಾಡ್ರಿ ಅಂತಂದ್ರ ನೀವ್ ಯಾರಾದ್ರೂ ಇದನ್ನ ಸ್ಕ್ರೀನ್ ಶಾಟ್ ತಕೊಳ್ಳೋರಿದ್ರ ತಕ್ಕೋಬಹುದು. ಇಲ್ಲ ಅಂತಂದ್ರ ನಾನು ಹೇಳ್ತಾ ಇರ್ತೀನಿ, ಹಾಗೆ ನೀವ್ ಏನ್ ಮಾಡ್ಬೇಕು, ವಿಡಿಯೋನ ಪೋಸ್ ಮಾಡಿ ಏನ್ ಮಾಡ್ರಿ ಅಂತಂದ್ರ ಇದನ್ನ ನೋಟ್ಸ್ ಮಾಡ್ತಾ ಹೋಗಿ. ಮುಂದಿನದಾಗಿ ನೋಡ್ರಿ ಅಂಕಿತ ನಾಮ. ಮುಂದಿನದಾಗಿ ಯಾವ್ದ್ರಿ? ಅಂಕಿತ ನಾಮ. ವಸ್ತುವಾಚಕ ನಾಮಪದದಲ್ಲಿ ಎರಡನೆಯ ಪ್ರಕಾರ ಯಾವ್ದು? ಅಂಕಿತ ನಾಮ. ಎರಡನೇದು ಯಾವ್ದು? ಅಂಕಿತ ನಾಮ. ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕಾಗಿ, ಗುರುತಿಗಾಗಿ ಅಥವಾ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳನ್ನು ನಾವೇನಂತ ಕರಿತೀವಿ ಅಂತಂದ್ರ ಅಂಕಿತ ನಾಮ ಅಂತ ಹೇಳಿ ಕರಿತೀವಿ. ಯಾಕಂತಂದ್ರ ಈಗೊಂದ್ ವ್ಯವಹಾರ ಮಾಡತಿರ್ತೀವಿ ನಾವು, ಹೌದಾ? ಅವ್ರಿಗೆ ಅಂತ ಹೆಸರು ಐತಪ್ಪ ಅಂತ ಹೇಳಿ ಕರಿತಿರ್ತೀವಿ, ಹೌದಾ? ಹಾಗಾಗಿ ಏನಂತಂದ್ರ ಈಗ ನಮ್ ಊರಿಗೆ ಒಂದ್ ಹೆಸರು ಇಟ್ಕೊಂಡಿವ್ ನಾವ್. ಯಾಕ? ನಮ್ ಊರ ನಮಗ್ ಗೊತ್ತಾಗ್ಬೇಕು ಅಂತ ಹೇಳಿ, ಹೌದಾ? ಬೆಂಗಳೂರು ಅಂತ ಹೇಳಿ ಒಂದ್ ಹೆಸರು ಇಟ್ಟಿವ್ ನಾವ್, ಹೌದಾ? ಬೆಂಗಳೂರು ಅಂತ ಹೇಳಿ ಏನ್ ಮೊದ್ಲ ರೂಢಿಯಿಂದ ಬಂದಿತ್ತು? ಇಲ್ಲ. ಬೆಂಗಳೂರು ಅಂತ ಹೇಳಿ ಏನ್ ಮಾಡಿವ್ ನಾವಾಗೆ ಹೆಸರು ಇಟ್ಕೊಂಡಿವಲ್ಲ, ಅವುಗಳಿಗೆ ಏನಂತ ಕರಿತೀವಿ ಅಂತಂದ್ರ ನಾವು ಅಂಕಿತ ನಾಮ ಅಂತ ಹೇಳಿ ಕರಿತೀವಿ. ಇನ್ನೊಂದು ಉದಾಹರಣೆಗೆ, ಈಗ ನಮ್ ಹೆಸರು, ನಿಮ್ ಹೆಸರು ಏನೇನೈತಲ್ಲ ಅದನ್ನ ಏನ್ ಮಾಡ್ಯಾರ, ನಿಮ್ ಮನೆಯವರು ಇಟ್ಟಾರ, ಹೌದಾ? ಹಾಗಂತಂದ್ರ ಅದೇನಂತಂದ್ರ ಒಂದು ಅಂಕಿತ ನಾಮ. ನಿಮಗ್ ಬೇಕಾಗಿದ್ದು ಇಟ್ಕೊಂಡಿರಲ್ಲ, ಅದೇನಂತಂದ್ರ ಅಂಕಿತ ನಾಮ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ನೋಡ್ರಿ, ಚನ್ನಮಲ್ಲಿಕಾರ್ಜುನ, ಅಕ್ಕ ಮಹಾದೇವಿಯರ ಅಂಕಿತ ನಾಮ ಯಾವ್ದು? ಚನ್ನಮಲ್ಲಿಕಾರ್ಜುನ, ಹೌದಾ? ಮುಂದಿನ ಉದಾಹರಣೆಯನ್ನ ನೋಡ್ರಿ, ಬೆಂಗಳೂರು. ಬೆಂಗಳೂರು ಅನ್ನೋದೇನು? ಒಂದು ಊರಿನ ಹೆಸರು. ಸರಸ್ವತಿ ಅನ್ನೋದು ಒಬ್ಬ ಹುಡುಗಿಯ ಹೆಸರು. ಶಿವಲೀಲಾ ಅನ್ನೋದು ಒಂದು ಹೆಸರು. ಗಂಗಾ ನದಿ ಅನ್ನೋದು ಒಂದು ಹೆಸರು. ನಾವು ಇಟ್ಟುಕೊಂಡಿರ್ತಕ್ಕಂತಹ ಒಂದು ನದಿಯ ಹೆಸರು ಗಂಗಾ ನದಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾನು ಏನ್ ಮಾಡಿದ್ನಿ ಅಂತಂದ್ರ ನದಿ ಅನ್ನೋದು ನದಿ ಅಷ್ಟ ಕೊಟ್ಟಿದ್ರು ಅಂತಂದ್ರ ಏನಾಗ್ತತಿ? ಇದು ರೂಢನಾಮ ಆಗ್ತತಿ. ಗಂಗಾ ನದಿ ಅಂತ ಹೇಳಿ ಕೊಟ್ಟಿದ್ರ ಅಂತಂದ್ರ ಇದೇನಾಗ್ತತಿ? ಅಂಕಿತ ನಾಮ ಆಗ್ತತಿ. ಯಾಕಂತಂದ್ರ ನಿಮ್ ಕ್ವಶನ್ ಯಾವ್ದ ರೀತಿ ಕೇಳಿರ್ತಾರ ಅಂತಂದ್ರ, ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರ, ಆ ಸೆಂಟೆನ್ಸ್ ಒಳಗ ಗೆರೆ ಎಳೆದ ಪದವು ಸೂಚಿಸುವುದು ಅಂತ ಹೇಳಿ ಕೊಟ್ಟಿರ್ತಾರ. ಹಾಗಾದ್ರ ಈ ಗೆರೆಯನ್ನ ನದಿ ಕೆಳಗ ಅಷ್ಟ ಎಳೆದಿದ್ರು ಅಂತಂದ್ರ ಏನಾಗ್ತತ್ರಿ? ಇದು ರೂಢನಾಮ ಆಗ್ತತಿ. ಆಮೇಲ ಗಂಗಾ ನದಿ ಕೆಳಗ ಅಷ್ಟಕ್ಕೂ ಗೆರೆ ಎಳೆದಿದ್ರ ಅಂದ್ರೆ ಏನಾಗ್ತತ್ರಿ? ಇದು ಅಂಕಿತ ನಾಮ ಆಗ್ತತಿ. ಹಾಗಾದ್ರ ನೋಡ್ರಿ, ಯಾವುದೇ ಒಂದು ನದಿಗಳ ಹೆಸರು ಬರ್ಲಿ, ಆ ನದಿಗಳ ಹೆಸರು ತಗೊಂಡು ಮುಂದೆ ನದಿಗೆ ಅಂಡರ್ಲೈನ್ ಮಾಡಿರಂದ್ರ ಅದೇನು ಅಂಕಿತ ನಾಮ ಆಗ್ತತಿ. ನದಿ ಅಷ್ಟ ಅಂಡರ್ಲೈನ್ ಮಾಡಿರಂದ್ರೆ ಏನಾಗ್ತತಿ? ಅದು ರೂಢನಾಮ ಆಗ್ತತಿ. ಹಾಗಾದ್ರೆ ಹಿಮಾಲಯ ಅನ್ನೋದು ನಾವು ಇಟ್ಟುಕೊಂಡಂತ ಹೆಸರು. ಕರ್ನಾಟಕ ಅನ್ನೋದು ನಮ್ಮ ರಾಜ್ಯಕ್ಕೆ ನಾವು ಇಟ್ಟುಕೊಂಡಂತ ಹೆಸರು. ಆಮೇಲೆ ಶಿವಾನಂದ ಅನ್ನೋದೊಂದು ಹೆಸರು. ಭಾರತ ಅನ್ನೋದು ನಮ್ಮ ದೇಶಕ್ಕೆ ನಾವು ಇಟ್ಟುಕೊಂಡಂತ ಹೆಸರು. ಇದು ಕಾವೇರಿ. ಕಾವೇರಿ ಅನ್ನೋದು ನದಿ. ಕಾವೇರಿ ಅನ್ನೋದು ನದಿ ಆಗಿರ್ಬೋದು ಅಥವಾ ಒಬ್ಬ ಹುಡುಗಿಯ ಹೆಸರಾಗಿರ್ಬೋದು. ಐಹೊಳೆ ಗಾಂಧೀಜಿ. ನೋಡ್ರಿ, ಗಾಂಧೀಜಿ ಅವ್ರ ಅಡ್ರೆಸ್ ಏನಂತಂದ್ರ ಗಾಂಧೀಜಿ, ಹೌದಾ? ಹಾಗಾಗಿ ಇವರ ಅಡ್ರೆಸ್ ಕೂಡ, ನಿಮ್ಮೆಲ್ಲರೂ ಅಡ್ರೆಸ್ ಕೂಡ ಏನಾಗಿರ್ತಾವ ಅಂತಂದ್ರ ಅಂಕಿತ ನಾಮಕ್ಕೆ ಉದಾಹರಣೆ ಆಗಿರ್ತಾವ. ನೀವೇನ್ ಮಾಡ್ರಿ ಅಂತಂದ್ರ ನಿಮ್ ಹೆಸರು ಏನೇನೈತಲ್ಲ ನಿಮ್ ಹೆಸರು ಒಂದೇ ಇದ್ರ ಮುಂದ ಸೇರ್ಸ್ಕೊಂಡ್ ಬಿಡ್ರಿ. ಹಿಂಗಾಗಿ ಇತ್ಯಾದಿಗಳು ಏನಾಗ್ತಾವ ಅಂತಂದ್ರ ಇದ್ರಲ್ಲಿ ನಿಮ್ ತಂದೆ ತಾಯಿ ಹೆಸರಾಗಿರ್ಬೋದು, ನಿಮ್ಮ ಅಣ್ಣ ತಮ್ಮಂದಿರ ಹೆಸರಾಗಿರ್ಬೋದು, ಎಲ್ಲಾನು ಕೂಡ ಏನಾಗ್ತಾವ ಅಂತಂದ್ರ ಅಂಕಿತ ನಾಮಕ್ಕೆ ಉದಾಹರಣೆ ಆಗ್ತಾವ. ಹಾಗಾದ್ರ ಮುಂದಿನದಾಗಿ ನೋಡ್ರಿ, ಮುಂದಿನದಾಗಿ ಏನಂತಂದ್ರ ಅನ್ವರ್ತಕ ನಾಮ. ಮೂರನೇ ಪ್ರಕಾರ ಯಾವ್ದು? ಪ್ರಕಾರವಾಚಕದಲ್ಲಿ ಮೂರನೇದ್ ಯಾವ್ದಂತಂದ್ರ ಅನ್ವರ್ತಕ ನಾಮ. ಅನ್ವರ್ತಕ ನಾಮ ಅಂತಂದ್ರ ಏನ್ ನೋಡ್ರಿ, ರೂಪ, ಗುಣ, ವೃತ್ತಿ, ಸ್ವಭಾವ ಇಂತಹ ವಿಶೇಷವಾದ ಏನಂತಂದ್ರ ರೂಪ, ಗುಣ. ಅವ ರೂಪ ಅಂತಂದ್ರ ಏನ್ರಿ? ನೋಡುವ ನೋಟ, ಹೌದು? ಅವ ಕಪ್ಪಗದಾನ, ಬಿಳುಪದಾನ, ಡುಮ್ಮದಾನ ಅಂತ ಹೇಳ್ತಿರ್ತೀವಿ ನಾವು. ಹಾಗಾಗಿ ಅವರ ರೂಪ, ಗುಣ ಒಳ್ಳೆಯ ಗುಣ ಐತಿ, ಕೆಟ್ಟ ಗುಣ ಐತಿ ಅಂತೇಳಿ ಅಬ್ಸರ್ವ್ ಮಾಡ್ತಿರ್ತೀವ. ಅಂತ ಗುಣ ಮತ್ತ ವೃತ್ತಿ, ಅವನ್ ಮಾಡುವಂತ ಕೆಲಸ. ವೃತ್ತಿ ಅಂತಂದ್ರೆ ಏನ್ರಿ? ಕೆಲಸಕ್ಕೆ ಸಂಬಂಧಪಟ್ಟಂತೆ ಮತ್ತ ಅವನ ಸ್ವಭಾವಕ್ಕೆ ಸಂಬಂಧಪಟ್ಟಂತೆ ಇಂತಹ ವಿಶೇಷವಾದ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳೇ ಏನಂತಂದ್ರ ಅನ್ವರ್ತಕ ನಾಮ ಅಂತ ಹೇಳಿ ಕರಿತೀವಿ. ಹಾಗಾದ್ರ ನೋಡ್ರಿ, ಇಲ್ಲಿ
ಉದಾಹರಣೆಗೆ ಏನಾಗ್ತೈತೆ ಅಂತಂದ್ರ ವ್ಯಾಪಾರಿ ಅನ್ನೋದು ನಾವು ಇಟ್ಟುಕೊಂಡಂತಹ ಹೆಸರು. ಅವ ಯಾವ್ದೇ ವ್ಯಾಪಾರಿ ಆಗಿರ್ಲಿ, ಹೌದು, ಅವ ಕಾಯಿಪಲ್ಯ ಮಾರುವಂತ ವ್ಯಾಪಾರಿ ಆಗಿರ್ಲಿ ಅಥವಾ ಅವ್ನ ಬುಕ್ ಸ್ಟಾಲ್ ವ್ಯಾಪಾರಿ ಆಗಿರ್ಲಿ, ಹೌದಾ, ಅವಂಗ ಏನಂತ ಕರಿತೀವಿ ಅಂತಂದ್ರ ನಾವು ಅವನ ವೃತ್ತಿಗೆ ಅನುಗುಣವಾಗಿ ಅವನನ್ನ ಏನ್ ಕರಿತೀವೋ ವ್ಯಾಪಾರಿ ಅಂತ ಹೇಳಿ ಕರಿತೀವೋ. ರೋಗಿ, ಅವನನ್ನ ನೋಡಿದ ತಕ್ಷಣ, ಅವನನ್ನ ರೂಪ ನೋಡಿದ್ವಿ ಅಥವಾ ಅವನನ್ನ ಸ್ವಭಾವ ನೋಡಿ ಇವನಿಗೆ ನಾವು ಆರಾಮಿಲ್ಲ ಅಂತೇಳಿ ಹೇಳ್ಬೋದು, ಅದಕ್ಕೆ ರೋಗಿ ಅಂತ ಹೇಳಿ ಕರಿತೀವಿ. ಯೋಗಿ, ಒಬ್ಬ ಜ್ಞಾನಿಯನ್ನ ನೋಡುವ ನೋಟದಿಂದ, ಅವನ ಗುಣದಿಂದ, ಅವನ ರೂಪದಿಂದ ನಾವ್ ಏನಂತ ಕರಿಬಹುದು, ಯೋಗಿ ಅಂತ ಕರಿಬಹುದು. ಇಂಥವಕ್ ಏನಂತಂದ್ರ ನಾವು ಅನ್ವರ್ತಕ ನಾಮ ಅಂತ ಹೇಳಿ ಕರಿತೀವಿ. ಬಳೆಗಾರ, ಬಳೆಗಾರ ಅಂತಂದ್ರೆ ಬಳೆ ಇಡಿಸೋರ್ಗೆ, ಹೌದು, ಅವ್ರಿಗೂ ಕೂಡ ಅದೊಂದು ವೃತ್ತಿ. ಬಳೆಗಾರ ಅನ್ನೋದು ಒಂದು ವೃತ್ತಿ, ಹಾಗಾಗಿ ಅವ್ರಿಗೂ ಕೂಡ ನಾವ್ ಏನಂತ ಕರಿತೀವಿ ಅಂತಂದ್ರ ಅನ್ವರ್ತಕ ನಾಮಪದ ಆಗಿರ್ತತಿ ಇದು. ಪೂಜಾರಿ, ಪೂಜೆ ಮಾಡೋರು ಕೂಡ ಏನಂತಂದ್ರ ಪೂಜಾರಿ ಅನ್ನೋರು ಅನ್ವರ್ತಕ ನಾಮಕ್ಕೆ ಉದಾಹರಣೆ ಆಗಿರ್ತದ ಈ ವರ್ಡ್. ಆಮೇಲೆ ಶಿಕ್ಷಕ, ನೇಕಾರ, ಬಡಿಗೆತನ, ಕುಂಬಾರ, ಚಮ್ಮಾರ, ಕುಂಟ, ಕುರುಡ, ಮೂಗ, ಕಾರ್ಮಿಕ, ವಕೀಲ, ಗುಮಾಸ್ತ, ಗಾಯಕ, ರಾಷ್ಟ್ರಪತಿ, ಮಂತ್ರಿ, ಗಿಡ್ಡ, ಡುಮ್ಮಿ, ನ್ಯಾಯಾಧೀಶ ಇತ್ಯಾದಿ ಇಂಥವ್ ಏನಂತ ಅಂತಂದ್ರ ನಮಗ ಅನ್ವರ್ತಕ ನಾಮಗಳಿಗೆ ಉದಾಹರಣೆ ಆಗ್ತಾವ. ವಿದ್ಯಾರ್ಥಿಗಳೇ, ಇನ್ನು ಯಾರು ನಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋರಿ, ಲೈಕ್ ಬಟನ್ ಅನ್ನ ಕೊಡ್ತಾ ಇರಿ. ಏನಂತಂದ್ರ ಇಷ್ಟು ಎಕ್ಸಾಂಪಲ್ಸ್ ಬಿಟ್ಟ ನಿಮ್ಗ ಅನ್ವರ್ತಕ ನಾಮದ ಮೇಲೆ ಬೇರೆ ಕೇಳೋದಕ್ ಸಾಧ್ಯ ಇಲ್ಲ ಅಂತೇಳಿ ನಾನು ಎಲ್ಲಾ ಎಕ್ಸಾಂಪಲ್ಸ್ ಗಳನ್ನು ಇಲ್ಲಿ ಕೊಟ್ಟಿದೀನಿ. ಇನ್ನೂ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಗಳು ಬರ್ತಾವ. ನೀವೇನ್ ಮಾಡ್ರಿ ಅಂತಂದ್ರ ನಿಮ್ ಪುಸ್ತಕ ಒಳಗಿರ್ತಾವ, ಹುಡುಕ್ರಿ, 5-6 ಪುಸ್ತಕ ಹುಡುಕ್ರಿ, ಸಿಗ್ತಾವ. ಮತ್ ನೋಡ್ರಿ ಏನಂತಂದ್ರ ಇಲ್ಲಿ ಚಮ್ಮಾರ ಅಂತಂದ್ರ ಚರ್ಮದ ವಸ್ತುಗಳು ಮಾಡೋವಾಗ ಏನಂತ ಕರಿತೀವಿ ನಾವು, ಚಮ್ಮಾರ ಅಂತ ಹೇಳಿ ಕರಿತೀವಿ. ಇದು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿರಾಕಿಲ್ಲ. ಆಮೇಲೆ ಕುಂಟ ಅಂತೇಳಿ ಅವ್ನ ನೋಡಿದ ತಕ್ಷಣ ಹೇಳ್ತೀವಿ, ಕುರುಡ ಅಂತೇಳಿ ಅವ್ನಿಗೆ ಕಾಣಿಸ್ಲಾರ್ದನ್ನ ಹೇಳ್ತೀವಿ, ಮೂಕ ಅಂತೇಳಿ ಅವ್ನು ಮಾತಾಡ್ಲಿಲ್ಲ ಅಂತಂದ್ರ ಹೇಳ್ತೀವಿ. ಹಾಗಾಗಿ ವಿದ್ಯಾರ್ಥಿಗಳು ಏನ್ ಮಾಡೋಣ ಅಂತಂದ್ರ ಮುಂದಿನದಾಗಿ ನೋಡೋಣ. ಈಗೇನ್ ಮಾಡಿದ್ವಿ ಅಂತಂದ್ರ ನಾವ ಪ್ರಕಾರವಾಚಕದಲ್ಲಿ ಬರುವಂತಹ ವಸ್ತುವಾಚಕದಲ್ಲಿ ಬರುವಂತಹ 3 ಪ್ರಕಾರಗಳನ್ನ ನೋಡಿದೆವು. ಇನ್ನ ಇದು ಎರಡನೇದು. ಒಂದನೇದ್ದು ಯಾವ್ದಾಗಿತ್ತು, ವಸ್ತುವಾಚಕ ನಾಮಪದ ಆಗಿತ್ತು. ವಸ್ತುವಾಚಕ ನಾಮಪದಗಳಲ್ಲಿ ಎಷ್ಟು ಬಂದಿದ್ದು, 3 ಬಂದಿದ್ದು. ಹಾಗಾದ್ರೆ ಇನ್ನೇನಂತಂದ್ರ ಗುಣವಾಚಕ. ಎರಡನೇದ್ ಯಾವ್ದು, ಗುಣವಾಚಕ. ಗುಣವಾಚಕ ಅಂತಂದ್ರೆ ಏನ್ ನೋಡ್ರಿ, ವಸ್ತುಗಳ ಗುಣ, ರೀತಿ, ಸ್ವಭಾವಗಳನ್ನು ಸೂಚಿಸುವ ವಿಶೇಷಗಳಿಗೆ ಗುಣವಾಚಕ ಎನ್ನುವರು. ವ್ಯಕ್ತಿಗಳ ಏನ್ ಮಾಡ್ತೈತಿ ಅಂತಂದ್ರ ಗುಣ, ಅವ್ರಿರುವಂತಹ ರೀತಿ, ಅವನ ಸ್ವಭಾವವನ್ನ ಸೂಚಿಸುವಂತಹ ಪದಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಗುಣವಾಚಕಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಉತ್ತಮ, ಅವನೊಬ್ಬ ಉತ್ತಮ ವಿದ್ಯಾರ್ಥಿ, ಅವನೊಬ್ಬ ಒಳ್ಳೆಯ ವಿದ್ಯಾರ್ಥಿ. ಅಥವಾ ಅವನೊಬ್ಬ ದುಷ್ಟ, ಅವನೊಬ್ಬ ಕೆಟ್ಟವನು, ಹೌದಾ, ಅವನೊಬ್ಬ ಒಳ್ಳೆಯ ವಿದ್ಯಾರ್ಥಿ, ಹೌದಾ, ಅವನೊಬ್ಬ ಒಳ್ಳೆಯ ಬಾಲಕ. ನೆಕ್ಸ್ಟ್ ಕೆಂಪು, ಗುಲಾಬಿ ಕೆಂಪಾಗಿದೆ, ಹೌದು, ಕೆಂಪು ಅನ್ನೋದೇನಂತಂದ್ರ ಗುಣವಾಚಕ. ಕರಿಯ, ಉದ್ದ, ಭವ್ಯ, ಹೊಸದು, ಗಿರಿಯ, ಹಳೆಯ, ಬಿಳಿದು, ಕಂದು, ಸುಂದರ, ಹೌದು, ಅವಳೊಬ್ಬಳು ಸುಂದರಿಯಾಗಿದ್ದಳು, ಹೌದಾ. ಇಂತ ಎಕ್ಸಾಂಪಲ್ಸ್ ಗಳನ್ನ ನಾವೇನ್ ಮಾಡ್ಬೋದು, ಗುಣವಾಚಕಕ್ಕೆ ಕೊಡ್ಬೋದು. ನೆಕ್ಸ್ಟ್ ನೋಡ್ರಿ ಸಂಖ್ಯಾವಾಚಕ. ಸಂಖ್ಯೆಗಳನ್ನು ಸೂಚಿಸುವ ಪದಗಳು ಏನಂತಂದ್ರೆ ಸಂಖ್ಯಾವಾಚಕಗಳು. ನಮ್ ಸೆಂಟೆನ್ಸ್ ಒಳಗೆ ಕೆಲವೊಂದಿಷ್ಟು ಸಾರಿ ಬಂದಿರ್ತಾವ ಸಂಖ್ಯಾವಾಚಕಗಳು. ನೋಡ್ರಿ, ಸಂಖ್ಯೆಗಳನ್ನು ಸೂಚಿಸುವ ಪದಗಳು, ಸಂಖ್ಯೆಯನ್ನ ಸೂಚಿಸುವ ಅಕ್ಷರಗಳು ಏನ್ ಬಂದಿರ್ಬೇಕಂತಂದ್ರ ಪದಗಳೊಳಗ್ ಬಂದಿರ್ಬೇಕು. 4, 1, 100, ಲಕ್ಷ, ಕೋಟಿ, ಸಾವಿರ, 10 ಲಕ್ಷ, 20 ಲಕ್ಷ, 30 ಲಕ್ಷ ಇಂಥವೆಲ್ಲ ಏನ್ ಬರ್ತಾವಲ್ಲ ಸಂಖ್ಯೆಗಳು, 75 ಆಗಿರ್ಬಹುದು, 85 ಆಗಿರ್ಬಹುದು, 99 ಆಗಿರ್ಬೋದು, ಅಥವಾ 4 ಆಗಿರ್ಬೋದು. ಇಂಥವೆಲ್ಲ ಏನಂತಂದ್ರ ಸಂಖ್ಯಾವಾಚಕಕ್ಕೆ ಉದಾಹರಣೆ. ಸಂಖ್ಯೆಗಳನ್ನ ಸೂಚಿಸುತ್ತಿದ್ದರೆ ಅವುಗಳಿಗೆ ಏನಂತ ಕರಿತೀವಿ ಅಂತಂದ್ರ ನಾವು ಸಂಖ್ಯಾವಾಚಕ ಅಂತ ಹೇಳಿ ಕರಿತೀವಿ. ಮುಂದಿನದಾಗಿ ನೋಡ್ರಿ ಸಂಖ್ಯೆಯ ವಾಚಕ. ಆಗಲೇನ್ ನೋಡಿದಿವ್ರಿ, ಸಂಖ್ಯಾವಾಚಕವನ್ನ ನೋಡಿದಿವಿ. ಈಗೇನಂತಂದ್ರ ಸಂಖ್ಯೆಯ ವಾಚಕ. ಹಾಗಾದ್ರ ಸಂಖ್ಯಾವಾಚಕ ಅಂತಂದ್ರ ಏನ್ ನೋಡ್ರಿ, ಸಂಖ್ಯೆಯಿಂದ ಕೂಡಿದ ಶಬ್ದಗಳನ್ನು, ಸಂಖ್ಯೆಯಿಂದ ಕೂಡಿದ ಶಬ್ದಗಳನ್ನು ಸಂಖ್ಯೆಯ ವಾಚಕಗಳು ಎನ್ನುವರು. ಏನಂತಂದ್ರ ಸಂಖ್ಯೆ ಇರ್ಬೇಕು, ಅವುಗಳು ಏನಾಗಿರ್ಬೇಕಂತಂದ್ರ ಶಬ್ದದ ರೂಪದೊಳಗೆ ಇರ್ಬೇಕು, ಹೌದಾ. ಅವುಗಳಿಗೆ ಏನಂತ ಕರಿತೀವಿ ಅಂತಂದ್ರ ನಾವು ಸಂಖ್ಯೆಯ ವಾಚಕಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ವಂದನೆಯ, ಅವನು ವಂದನೆಯ ರಾಜ, ಹೌದಾ, ವಂದನೆಯ ಜಯಚಾಮರಾಜ, ಹೌದ್, ಹಿಂಗ್ ಕರಿತೀವಿ. ಇಮ್ಮಡಿ
ಕೃಷ್ಣದೇವರಾಯ. ಇಮ್ಮಡಿ ಅನ್ನೋದೇನು ಇಲ್ಲಿ ಎರಡು, ಇಮ್ಮಡಿ ಅಂತಂದ್ರೆ ಎರಡು ಅಂತ ಹೇಳಿ ಕರಿತೀವಿ, ಹೌದಾ. ನೆಕ್ಸ್ಟ್ ಇಬ್ಬರು ಹತ್ತನೆಯ, ಅವನು 10ನೆಯ ತರಗತಿಯ ವಿದ್ಯಾರ್ಥಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ನೋಡ್ರಿ ಇಲ್ಲಿ ಮೂವರು, 3 ಜನ ಇದ್ರಂದ್ರ ಅವಾಗ ಏನಂತ ಕರಿತೀವಿ, ಮೂವರು ಅಂತ ಹೇಳಿ ಕರಿತೀವಿ. ಸಾವಿರದ, ಲಕ್ಷದ, 9ನೆಯ, ಹಿಂಗ 11ನೆಯ, 12ನೆಯ ಶತಮಾನ ಅಂತ ಹೇಳಿ ಕರಿತೀವಿ, ಹೌದಾ. ಉದಾಹರಣೆಗೆ 12ನೆಯ ಶತಮಾನ ಅಂತ ಹೇಳಿ ಕರಿತೀವಿ. ನೋಡ್ರಿ ಏನ್ ಕರಿತೀವಿ ಅಂತಂದ್ರ 12ನೆಯ ಶತಮಾನ ಅಂತ ಹೇಳಿ ಕರಿತೀವಲ್ಲ. ಇದೇನ್ ಬಂದಿರ್ತೈತಲ್ಲ ನೇಯ ಶಬ್ದದೊಳಗ್ ಬಂದಿರ್ತೈತಲ್ಲ ಅದಕ್ಕೇನಂತ ಕರಿತೀವಿ ಅಂತಂದ್ರ ನಾವು ಸಂಖ್ಯೆಯ ವಾಚಕ ಅಂತ ಹೇಳಿ ಕರಿತೀವಿ. ಸಂಖ್ಯಾವಾಚಕಕ್ಕೂ ಮತ್ತು ಸಂಖ್ಯೆಯ ವಾಚಕಕ್ಕೂ ಕೆಲವೊಂದಿಷ್ಟು ಡಿಫ್ರೆನ್ಸ್ ಗಳದಾವ, ವ್ಯತ್ಯಾಸಗಳದಾವ. ಅವನ್ ನೀವ್ ಏನ್ ಮಾಡ್ಬೇಕಂತಂದ್ರ ಅಬ್ಸರ್ವ್ ಮಾಡ್ಬೇಕು. ಇವುಗಳು ಏನ್ ಮಾಡಿರ್ತಾವ ಅಂತಂದ್ರ ಶಬ್ದದೊಳಗ್ ಬಂದಿರ್ತಾವ, ಅವುಗಳು ಏನಾಗಿರ್ತಾವ ಅಂತಂದ್ರ ಡೈರೆಕ್ಟ್ ಆಗಿ ಸಂಖ್ಯೆ ಒಳಗ್ ಬಂದಿರ್ತಾವ. ಮುಂದಿನದಾಗಿ ನೋಡ್ರಿ ಭಾವನಾಮ. ಮುಂದಿನದಾಗಿ ಏನು, ಭಾವನಾಮ. ಇದು ಕೂಡ ಏನಂತಂದ್ರ ನಾಮ ಪ್ರಕೃತಿಯಲ್ಲಿ ಒಂದು ವಿಧ. ವಸ್ತುವಿನ ಭಾವ ಗುಣ, ಭಾವ ಗುಣ ಧರ್ಮ ಮತ್ತು ಕ್ರಿಯೆಗಳ ಭಾವಗಳನ್ನು ಸೂಚಿಸುವ ಶಬ್ದಗಳಿಗೆ ಭಾವನಾಮ ಅಂತೇಳಿ ಕರಿತೀವಿ. ಏನ್ರಿ, ಭಾವ ಗುಣ ಧರ್ಮ ಮತ್ತು ಕ್ರಿಯೆಗಳ ಭಾವ ಅಂತಂದ್ರೆ ಯಾವ್ದೋ ಒಂದು ಕ್ರಿಯೆ ನಡೆಯತಿರ್ತತಿ. ಈಗ ಒಂದ ಎಕ್ಸಾಂಪಲ್ ಅಪಘಾತ ನಡೀತಂತಂದ್ರೆ ಏನಾಗ್ತತಿ, ಅಯ್ಯೋ ಅಲ್ಲಿ ಅಪಘಾತ ಆಯ್ತು ಅಂತ ಹೇಳಿ ಹೇಳ್ತೀವೋ. ಹಾಗಾಗಿ ಅಲ್ಲೊಂದ್ ಏನೋ ಕ್ರಿಯೆ ನಡ್ದತಿ, ಅದರ ಭಾವನಾಮವನ್ನ ಸೂಚಿಸುವುದಕ್ಕೆ ಏನಂತ ಕರಿತೀವಿ ಅಂತಂದ್ರ ನಾವು ಭಾವನಾಮ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡ್ರಿ ಉದಾಹರಣೆಗೆ ನೋಟ. ಅಲ್ಲಿ ನಾ ಏನೋ ನೋಡಾತನಿ, ಅದು ಒಂದು ನನ್ನ ಭಾವನೆ, ಹೌದಾ. ನಾವೊಂದ್ ಏನೋ ಚಂದ ಕಾಣ್ಸತೈತಿ ನನಗ, ನನ್ನನ್ನ ಅದೇನ್ ಮಾಡತೈತಿ ಅಂತಂದ್ರ ಆಕರ್ಷಣೆ ಮಾಡಾತತಿ. ಅದನ್ನ ಏನ್ ಮಾಡ್ತಾನ ಅಂತಂದ್ರ ಮನಸಾರೆ ನೋಡ್ತಾನ. ಹಾಗಾಗಿ ನೋಟ ಅನ್ನೋದೇನೋ ಒಂದು ಭಾವನಾಮ. ಕಪ್ಪು ಅದು ಕೂಡ ಒಂದು ಭಾವನಾಮ. ಮಾಟ, ಮಾಟ ಅಂತಂದ್ರ ಏನಾದ್ರೂ ಮಾಡ್ತಿರ್ತೀವಿ, ಹೌದಾ, ಅದು ಕೂಡ ಒಂದ್ ಏನಂತಂದ್ರ ಭಾವನೆ. ನೆಕ್ಸ್ಟ್ ಸಿರಿತನ. ನೀನು ಸಿರಿತನದಿಂದ ಇದ್ದೀಯಾ ಅಥವಾ ನೀನು ಬಡತನದಿಂದ ಇದ್ದೀಯಾ ಅಂತ ಹೇಳಿ ಹೇಳ್ತಿರ್ತೀವಿ, ಅದು ಕೂಡ ಏನಂತಂದ್ರ ಒಂದು ಭಾವನಾಮ. ಸಿಟ್ಟು, ಶಾಂತತೆ, ಕೂಟ, ಬಿಳುಪು. ಕೂಟ ಅಂತಂದ್ರೆ ಒಂದು ಸಮೂಹ ಕೂಡ, ಅದು ಒಂದ್ ಏನಂತಂದ್ರ ಭಾವನಾಮಕ್ಕೆ ಉದಾಹರಣೆ ಆಗ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ ಮುಂದಿನ ನೋಡ್ರಿ ಪರಿಮಾಣವಾಚಕ. ಏನ್ರಿ ಮುಂದಿಂದು, ಪರಿಮಾಣವಾಚಕ. ಪರಿಮಾಣವಾಚಕ ನಾಮಪದ ಅಂತಂದ್ರ ವಸ್ತುಗಳ ಗಾತ್ರ, ಅಳತೆ, ಪರಿಮಾಣಗಳನ್ನು ಸೂಚಿಸುವ ಪದಗಳು. ವಸ್ತುವಿನ ಗಾತ್ರ, ಅಳತೆ ಮತ್ತು ಪರಿಮಾಣಗಳನ್ನು ಸೂಚಿಸುವ ಪದಗಳಿಗೆ ಏನಂತ ಕರಿತೀವಿ ಅಂತಂದ್ರ ನಾವು ಪರಿಮಾಣವಾಚಕ ನಾಮಪದ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಅಷ್ಟು. ಇವತ್ತು ನಮ್ಮ ಮನ್ಯಾಗ ಜಿಲೇಬಿ ಅಷ್ಟಿತ್ತು, ಇಷ್ಟಿತ್ತು ಅಂತ ಹೇಳಿ ನೀವ್ ಏನ್ ಹೇಳ್ತಿರ್ತೀರಲ್ಲ, ಅದ ಏನಂತಂದ್ರ ಪರಿಮಾಣವಾಚಕ. ಅಷ್ಟು, ಇಷ್ಟು. ನಂದ್ ಇವತ್ ಹೋಮ್ವರ್ಕ್ ಅಷ್ಟಿತ್ತು, ಇಷ್ಟಿತ್ತು ಅಂತ ಹೇಳಿ ಹೇಳ್ತಿರ್ತೀರಿ. ಇದು ಕೂಡ ಏನಂತಂದ್ರ ಪರಿಮಾಣವಾಚಕ ಆಕತಿ. ಹಲವು, ನನ್ನ ಹತ್ರ ಹಲವು ಪೆನ್ನುಗಳಿವೆ ಅಂತ ಹೇಳಿ ಹೇಳ್ತಿರ್ತೀರಿ. ಹಲವು ಅನ್ನೋದು ಕೂಡ ಏನಂತಂದ್ರ ಪರಿಮಾಣವಾಚಕ. ಕೆಲವು, ಸ್ವಲ್ಪ, ಬೆಟ್ಟದಷ್ಟು, ಲಘು, ಗುರು. ಲಘು ಅಂತಂದ್ರ ಚಿಕ್ಕದು, ಗುರು ಅಂತಂದ್ರ ದೊಡ್ಡದು, ಹೌದಾ. ಎಲ್ಲವು, ಎಲ್ಲರೂ ಅನ್ನೋದು ಏನಂತಂದ್ರ ಇವು ಪರಿಮಾಣವಾಚಕಕ್ಕೆ ಉದಾಹರಣೆ ಆಗ್ತಾವ. ಹಾಗಾದ್ರ ವಿದ್ಯಾರ್ಥಿಗಳ ಮುಂದಿನದಾಗಿ ನೋಡ್ರಿ, ಮುಂದಿನದಾಗಿ ಯಾವ್ದಂತಂದ್ರ ಪ್ರಕಾರವಾಚಕ. ಪ್ರಕಾರವಾಚಕಕ್ಕೆ ಇನ್ನೊಂದು ಹೆಸರು ಐತಿ, ಅದನ್ನ ಏನಂತ ಕರಿತಾರಂತಂದ್ರ ಸಂಬಂಧವಾಚಕ ಅಂತೇಳಿ ಕೂಡ ಏನ್ ಮಾಡ್ತೀವಿ ನಾವು ಕರಿತೀವಿ. ಪ್ರಕಾರವಾಚಕ ಅಂತಂದ್ರೆ ಏನ್ ನೋಡ್ರಿ, ಒಂದು ವಸ್ತುವನ್ನು ಮತ್ತೊಂದು ವಸ್ತುವಿನೊಂದಿಗೆ ಹೋಲಿಕೆ ಮಾಡುವುದು. ಏನಂತಂದ್ರ ಒಂದು ವಸ್ತುವನ್ನ ಮತ್ತೊಂದು ವಸ್ತುವಿನೊಂದಿಗೆ ಅದು ಹಿಂಗೈತಿ, ಅದರಂಗ ಐತಿ ಅಂತ ಹೇಳಿ ಹೇಳೋದಕ್ಕ ನಾವ್ ಏನಂತ ಕರಿತೀವಿ ಅಂತಂದ್ರ ಪ್ರಕಾರವಾಚಕ ಅಥವಾ ಸಂಬಂಧ ಸೂಚಕ ಪದಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರ ವಿದ್ಯಾರ್ಥಿಗಳು ನೋಡ್ರಿ, ಅಂತಹ. ನಾನ್ ನಿನ್ನೆ ಒಂದು ಬ್ಯಾಗ್ ತಂದಿದ್ದೆ, ಅಂತದ ಇವನು ಒಂದ್ ಇವತ್ ತಂದಾನು ಅಂತ ಹೇಳಿ ಹೇಳ್ತಿರ್ತೀರಿ ನೀವು. ಅಂತಹ ಅಂತ ಹೇಳ್ತೀರಿ, ಅದು ಕೂಡ ಏನಂತಂದ್ರ ಪ್ರಕಾರವಾಚಕಕ್ಕೆ ಅಥವಾ ಸಂಬಂಧವಾಚಕಕ್ಕೆ ಉದಾಹರಣೆ ಆಗ್ತದ. ಮುಂದಿನದಾಗಿ ನೋಡ್ರಿ ಇಂತಹ. ಇಂತಹದ್ದು ನಾನು ಅಲ್ಲೇ ನೋಡಿದ್ದೆ, ಹೌದು. ನೆಕ್ಸ್ಟ್ ಹಾಗೆ. ಹಾಗೆ ಅಂತಂದ್ರ ನಾನ್ ನಿನ್ನೆ ಹಂಗನ ನಾ ಇವತ್ ಮಾಡೀನಿ ಅಂತ ಹೇಳ್ತಿರ್ತೀರಿ. ನಿನ್ನೆಯ ಹಾಗೆ ಅಂತ ಹೇಳ್ತಿರ್ತೀರಿ. ಅಥವಾ ಹೀಗೆ ಆಗ್ಲೇನ್ ಮಾಡಿದ್ ನಾನು ಅದನ್ನ ಹೀಗ ಮತ್ ಮಾಡಾಕತ್ತನಿ ಅಂತ ಹೇಳ್ತಿರ್ತೀರಿ. ಅಥವಾ ಅಂತವನು, ರಮೇಶ ಅಂತವನು, ಗಿರೀಶ ಅಂತವನು ಅಂತ ಹೇಳ್ತಿರ್ತೀರಿ. ಅದು ಕೂಡ ಏನಂತಂದ್ರ ಪ್ರಕಾರವಾಚಕಕ್ಕೆ ಉದಾಹರಣೆ ಆಗ್ತದ.
ಮುಂದಿನದಾಗಿ ಇಂಥವನು, ಎಂತವನು, ಅವ ಎಂತವನು ಅಂತ ಹೇಳಿ ಕೇಳ್ತಿರ್ತೀರಿ. ಅವನಾಗೆ, ಅವನ ಹಾಗೆ ನೀನು ಮಾಡು ಅಂತ ಹೇಳಿ ಹೇಳ್ತಿರ್ತೀವಿ ನಾವು. ಕೆಲವೊಂದಿಷ್ಟು ವರ್ಕ್ ಗಳನ್ನ ಏನ್ ಮಾಡ್ತಿರ್ತೀವೋ, ಅವ ಮಾಡ್ಯಾನ್ ನೋಡು ಹಂಗ ನೀನು ಮಾಡು ಅಂತ ಹೇಳಿ ಹೇಳ್ತಿರ್ತೀವಿ. ಅದು ಕೂಡ ಏನಂತಂದ್ರ ಸಂಬಂಧ ವಾಚಕಕ್ಕೆ ಉದಾಹರಣೆ ಆಗ್ತತೆ, ಅವನ ಹಾಗೆ. ಹೌದಾ? ಮುಂದಿನದಾಗಿ ನೋಡ್ರಿ, ದಿಗ್ವಾಚಕಗಳು. ದಿಗ್ವಾಚಕ ಅಂತಂದ್ರ ದಿಕ್ಕುಗಳ ಹೆಸರನ್ನ ಸೂಚಿಸುವ ಪದಗಳೇ ಏನಂತಂದ್ರ ದಿಗ್ವಾಚಕಗಳು. ವಿದ್ಯಾರ್ಥಿಗಳೇ, ನಮಗೆ ಎಷ್ಟು ದಿಕ್ಕದಾವ ಅಂತಂದ್ರ 4 ದಿಕ್ಕುಗಳು, ಮುಖ್ಯ ದಿಕ್ಕುಗಳು. ಇನ್ನು 4 ಉಪ ದಿಕ್ಕುಗಳದಾವ್. ಹೌದಾ? ಇದ್ಯಾವ್ದ್ರಿ? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಹೌದಾ? ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಹೌದಾ? ಹಿಂಗೇನದಾವ ಅಂತಂದ್ರೆ 4 ಮುಖ್ಯ ದಿಕ್ಕುಗಳು, ಇನ್ನು 4 ಉಪ ಮುಖ್ಯ ದಿಕ್ಕುಗಳದಾವಲ್ಲ. ಈ ದಿಕ್ಕುಗಳನ್ನ ಸೂಚಿಸುವ ಪದಗಳೇ ಏನಂತಂದ್ರ ನಮಗ ದಿಗ್ವಾಚಕಗಳು ಅಂತ ಹೇಳಿ ಕರಿತೀವೋ. ಇಲ್ಲಿ ನೋಡ್ರಿ, ಉದಾಹರಣೆಗೆ ಪೂರ್ವ, ಪಶ್ಚಿಮ, ಮೂಡನ. ಮೂಡನ ಅಂತಂದ್ರ ನಿಮ್ಗ ಏನಂತಂದ್ರ ಮೂಡನ್ನಕ್ಕ ಪೂರ್ವ ಅಂತ ಹೇಳಿ ಕರಿತೀವಿ. ಹೌದಾ? ಮೂಡನ, ಮೂಡನ ದಿಕ್ಕಿಗೆ ಇನ್ನೊಂದ್ ಹೆಸರು ಏನಂತಂದ್ರ ಪೂರ್ವ ಅಂತ ಹೇಳಿ ಕರಿತೀವಿ. ಪಡುವನ ನೈಋತ್ಯ, ಆಗ್ನೇಯ, ವಾಯುವ್ಯ, ಆಚೆ, ಹೊರಗಡೆ. ಅಥವಾ ಹೊರಗಡೆ ಅಂದ್ರೆ ಕರಿಯಕ್ ಏನಂತೀವಿ ನಾವು? ಆಚೆ ಹೋಗ್ರಿ, ಈಚೆ ಬರ್ರಿ ಅಂತೀವೋ. ಅದು ಕೂಡ ಏನಂತಂದ್ರ ಇಲ್ಲಿ ದಿಗ್ವಾಚಕಕ್ಕೆ ಉದಾಹರಣೆ ಆಗ್ತದ. ಹಾಗಾಗಿ ಮೇಲೆ, ಕೆಳಗೆ, ಬಲ, ಬಲಕ್ ಬರ್ರಿ, ಎಡಕ್ ಬರ್ರಿ ಅಂತೀವಿ. ಅದು ಕೂಡ ಏನಾಗ್ತತಿ ಅಂತಂದ್ರ ದಿಗ್ವಾಚಕಕ್ಕೆ ಉದಾಹರಣೆ ಆಗ್ತತಿ. ಆ ಕಡೆ ಹೋಗ್ರಿ, ಈ ಕಡೆ ಬರ್ರಿ ಅಂತಿರ್ತೀವೋ. ಅಥವಾ ತೆಂಕನ, ತೆಂಕನ ದಿಕ್ಕು ಅಂತಂದ್ರ ಉತ್ತರ ದಿಕ್ಕಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ತೆಂಕನ ದಿಕ್ಕು ಅಂತ ಹೇಳಿ ಕರಿತೀವಿ. ಬಡಗನ ಅಂತಂದ್ರ ದಕ್ಷಿಣ, ಇಲ್ಲಿನ ಪಡುವನ ಅಂತಂದ್ರ ಪಶ್ಚಿಮ. ಪಡುವನ ಅಂತ ಹೇಳಿ ಅಂದ್ರ ಪಶ್ಚಿಮ, ತೆಂಕನ ಅಂತಂದ್ರ ಉತ್ತರ, ದಕ್ಷಿಣಕ್ಕ ಬಡಗನ ಅಂತ ಹೇಳಿ ಕರಿತೀವಿ. ಹೌದಾ? ಇಂತಹ ಎಲ್ಲಾ ದಿಕ್ಕುಗಳ ಹೆಸರನ್ನು ಸೂಚಿಸುವುದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರ ದಿಗ್ವಾಚಕಗಳು ಅಂತ ಹೇಳಿ ಕರಿತೀವಿ. ಮುಂದಿನದಾಗಿ ನೋಡ್ರಿ, ಲಾಸ್ಟ್ ಏನಂತಂದ್ರ ಸರ್ವನಾಮಗಳು. ನಿಮ್ಗೆ ಏನ್ ಕೇಳ್ತಾರಂತಂದ್ರ ಎಕ್ಸಾಮ್ ದೊಳಗ ಸರ್ವನಾಮಗಳ ಮೇಲ, ನಾಮಪದದ ಮೇಲೂ ಒಂದ್ ಕ್ವಶನ್ ಬರ್ಬೋದು. ಮತ್ ಬಿಟ್ರ ಇನ್ನೊಂದ್ ಏನ್ ಬರ್ಬೋದು ಅಂತಂದ್ರ ಸರ್ವನಾಮದ ಮೇಲ. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಇದ್ರ ಮೇಲೆ ಕೂಡ ಏನ್ ಮಾಡ್ತಾರಂತಂದ್ರ ಕ್ವಶನ್ ಅನ್ನ ನಿಮಗ ಕೇಳ್ತಿರ್ತಾರು. ಹಾಗಾದ್ರೆ ನೋಡ್ರಿ, ಇಲ್ಲಿ ಸರ್ವನಾಮ ಅಂತಂದ್ರ ಏನು? ಇಂಗ್ಲಿಷ್ ಒಳಗ್ ನೀವು ಪ್ರನೌನ್ ಅಂತ ಕರಿತೀರಿ. ಹೌದಾ? ಸರ್ವನಾಮ ಅಂತಂದ್ರ ನಾಮಪದದ ಬದಲಾಗಿ ಬಳಸುವ ಪದಗಳೇ ಏನಂತಂದ್ರ ಸರ್ವನಾಮ. ನಾಮಪದದ ಬದಲಾಗಿ ಬಳಸುವ ಪದಗಳೇ ಏನಂತಂದ್ರ ಸರ್ವನಾಮ ಅಂತ ಹೇಳಿ ಕರಿತೀವೋ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾಮಪದ ಅಂತಂದ್ರ ನಾನು ಹೇಳಿದ್ದೆ. ಹೌದಾ? ನಾಮಪದಗಳಂತಂದ್ರೆ ಯಾವು? ಹೆಸರುಗಳಾಗಿರ್ಬೋದು, ವ್ಯಕ್ತಿ ಹೆಸರಾಗಿರ್ಬೋದು, ವಸ್ತುವಿನ ಹೆಸರಾಗಿರ್ಬೋದು, ಪ್ರಾಣಿಗಳ ಹೆಸರಾಗಿರ್ಬೋದು, ಅಥವಾ ಯಾವ್ದಾರೆ ಊರಿನ ಹೆಸರಾಗಿರ್ಬೋದು. ಇವುಗಳನ್ನ ಸೂಚಿಸೋದಕ್ಕ ನಾವು ನಾಮಪದ ಅಂತ ಹೇಳಿ ಕರೆದಿದ್ವಿ. ಆ ನಾಮಪದಗಳನ್ನು ಬಳಸುವ ಬದಲಾಗಿ, ಹೌದಾ, ಈಗ ಒಂದ್ ಹೆಸರು ವಿಕಾಸ ಅಂತ ಇರುತ್ತೆ. ಹೌದಾ? ವಿಕಾಸ ಅಂತ ಹೇಳಿ ಒಂದು ಪ್ಯಾಸೇಜ್ ಬರಿಬೇಕಾದ್ರ ನಾವೇನ್ ಮಾಡ್ತೀವಿ? ಒಂದ್ ಪ್ಯಾರಾಗ್ರಾಫ್ ವಿಕಾಸದ ಬಗ್ಗೆ ಬರಿಬೇಕಂತಂದ್ರ ವಿಕಾಸ ಶಾಲೆಗೆ ಬಂದನು ಒಂದ್ ಬರಿತೀವಿ, ಒಂದ್ ಸೆಂಟೆನ್ಸ್. ಹಾಗಾದ್ರೆ ಅದ್ರ ಮುಂದಿನ ಸೆಂಟೆನ್ಸ್ ಏನ್ ಮಾಡ್ತೀವಿ ನಾವ? ಫುಲ್ ಪಾಯಿಂಟ್ ಇಟ್ಟ ಅವನು ಊಟ ಮಾಡಿದನು, ಅವನು ಅಭ್ಯಾಸ ಮಾಡಿದನು. ಅವನು ಅಂತ ಹೇಳಿ ಏನ್ ಬಳಸ್ತೀವಲ್ಲ, ಅದ ಏನಂತಂದ್ರ ಅಲ್ಲಿ ಸರ್ವನಾಮಕ್ಕೆ ಉದಾಹರಣೆ ಆಗ್ತದ. ಹಾಗಾದ್ರೆ ನೋಡ್ರಿ, ಸರ್ವನಾಮದೊಳಗ ಪ್ರಕಾರಗಳಿದಾವ. ಸರ್ವನಾಮದೊಳಗ 4ರಿಂದ ಜಾಸ್ತಿನ ಪ್ರಕಾರಗಳು ಬರ್ತಾವ. ಹಾಗಾದ್ರೆ ವಿದ್ಯಾರ್ಥಿಗಳು ನೋಡ್ರಿ, ಒಂದೇದ್ ಯಾವ್ದಂತಂದ್ರ ಪುರುಷಾರ್ಥಕ ಸರ್ವನಾಮ ಅಂತ ಹೇಳಿ ಕರಿತೀವಿ. ಪುರುಷಾರ್ಥಕ ಸರ್ವನಾಮದೊಳಗ ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ ಅಂತ ಹೇಳಿ ಬರ್ತದ. ಇಲ್ಲಿ ನೋಡ್ರಿ, ಉತ್ತಮ ಪುರುಷ ಏಕವಚನದೊಳಗೆ ಏನಾಗ್ತೈತಿ ಅಂತಂದ್ರ ಇದು ನಾನು ಅಂತ ಹೇಳಿ ಆಗ್ತದ. ಬಹುವಚನದೊಳಗೆ ಏನಾಗ್ತಿವಿ ನಾವು? ನಾವು ಅಂತ ಹೇಳಿ ಆಗ್ತಿವಿ. ನಾನು ಇದ್ದವನು ನಾವು ಬಹಳಷ್ಟು ಜನ ಕೂಡಿದೆ ಅಂತಂದ್ರೆ ನಾವ್ ಏನ್ ಅನ್ಕೋತೀವೋ? ನಾವು ಅಂತ ಹೇಳ್ತೀವಿ. ಹೌದಾ? ಹಾಗಾದ್ರ ಮಧ್ಯಮ ಪುರುಷದೊಳಗ ನೀನು ಅಂತ ಹೇಳ್ತೀನಿ ನಾನು. ಹೌದಾ? ಏಕವಚನದೊಳಗ ನೀನು ಅಂತ ಹೇಳ್ತೀನೋ. ಇನ್ನಲ್ಲಿ ಬಹಳ ಜನ ಇದ್ರಂತಂದ್ರ ನೀವು ಅಂತ ಹೇಳಿ ನಾ ಟಾರ್ಗೆಟ್ ಮಾಡ್ತೀನಿ ಅವ್ರಿಗೆ. ಹೌದಾ? ಒಬ್ರ ಇದ್ರಂತಂದ್ರ ನೀನು, ಬಹಳ ಜನ ಇದ್ರಂತಂದ್ರ ಏನಂತೀನಿ ನಾನು? ನೀವು ಅಂತ ಹೇಳಿ ಕರಿತೀನೋ. ನೆಕ್ಸ್ಟ್ ಏನಂತಂದ್ರ ಪ್ರಥಮ ಪುರುಷ. ಪ್ರಥಮ ಪುರುಷ ಏಕವಚನದಲ್ಲಿ ಅವನು, ಅವಳು, ಅದು. ಏನಂತಂದ್ರ ನಿಮಗ ವಚನ ಬದಲಿಸಿ ಅಂತ ಹೇಳಿ ಕೇಳ್ತಾರ. ಅವಳು ಇದ್ದಿದ್ ಏನ್ ಮಾಡ್ಬೇಕು? ವಚನ ಬದಲಿಸಿ ಅಂತಂದ್ರ ಏಕವಚನ, ಬಹುವಚನ. ಅವನು ಇತ್ತಂತಂದ್ರ ಅವರು ಆಕತಲ್ಲಿ. ಹೌದಾ? ಹಾಗಾದ್ರ ನೋಡ್ರಿ, ಇಲ್ಲಿ
ಅವನು ಇತ್ತಂತಂದ್ರೂ ಕೂಡ ಅವರುನ ಆಗ್ತತಿ, ಅವಳು ಇತ್ತಂದ್ರೂ ಕೂಡ ಏನಾಗ್ತತಿ ಅಂತಂದ್ರ ಅವರುನ ಆಗ್ತತಿ. ಬಹುವಚನದೊಳಗ ಅವನು ಇದ್ರುನು ಅವರು ಆಗ್ತತಿ, ಅವಳು ಇದ್ರುನು ಅವರು ಆಕತಿ. ಅದು ಇತ್ತಂತಂದ್ರ ನಾವೊಂದು ವಸ್ತುವನ್ನ ತೋರ್ಸತ್ತೀನಿ, ಅದು ಹಿಂಗೈತಿ, ಅದು ವಸ್ತು ಅದ ಐತಿ ಅಂತ ತೋರ್ಸತಿರ್ತೀನಿ ನಾನ. ಅಲ್ಲಿ ಬಹಳಷ್ಟು ವಸ್ತುಗಳಿದ್ದು ಅಂತಂದ್ರ ಅದ ರೀತಿಯಾದಂತ ಬಹಳಷ್ಟು ವಸ್ತುಗಳಿದ್ದು ಅಂತಂದ್ರ ಏನ್ ಮಾಡ್ತೇನೆ ನಾನು, ಅದು ಇದ್ದಿದ್ದು ಹೋಗಿ ಅವು ಅಂತೇಳಿ ನಾನ ತೋರಿಸ್ತೀನಿ. ಹಾಗಾಗಿ ಏನಂತಂದ್ರ ವಿದ್ಯಾರ್ಥಿಗಳು ಇಲ್ಲಿವರೆಗೂ ನಿಮ್ಗೆ ಏನಾಗೈತೆ ಅಂತಂದ್ರ ಸರ್ವನಾಮದ ಬಗ್ಗೆ ಮತ್ತು ನಾಮಪದದ ಪ್ರಕಾರಗಳ ಬಗ್ಗೆ ತಿಳಿದರಿ ಅಂತ ಅನ್ಕೊಂಡಿದೀನಿ. ಹಾಗಾದ್ರ ಏನ್ ಮಾಡ್ರಿ ಅಂತಂದ್ರ ಮುಂದಿನದಾಗಿ ನೋಡ್ರಿ, ಆತ್ಮಾರ್ಥಕ ಸರ್ವನಾಮ. ಎರಡನೇದು ಯಾವ್ದು? ಸರ್ವನಾಮದಲ್ಲಿ ಎರಡನೇ ಪ್ರಕಾರ ಯಾವ್ದಂತಂದ್ರ ಆತ್ಮಾರ್ಥಕ ಸರ್ವನಾಮ. ಆತ್ಮಾರ್ಥಕ ಸರ್ವನಾಮದೊಳಗೆ ಎಕ್ಸಾಂಪಲ್ಸ್ ಯಾವ್ದು ಬರ್ತಾವ ಅಂತಂದ್ರ ತಾನು, ತಾವು, ತನಗೆ, ತನ್ನ. ತ ಅನ್ನೋ ಅಕ್ಷರದಿಂದ ನಿಮ್ ಒಂದ್ ಟ್ರಿಕ್ ಏನಂತಂದ್ರ ಇಲ್ಲೂ ತದಿಂದ ಸ್ಟಾರ್ಟ್ ಆಗೈತಿ, ಇಲ್ಲೂ ತದಿಂದ ಸ್ಟಾರ್ಟ್ ಆಗೈತಿ, ಇಲ್ಲೂ ತ ಅಂದ್ರ ತ ತಿಥಿ ಒಳಗ್ ಯಾವ್ದೇ ಅಕ್ಷರ ಬರ್ಲಿ ತದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಅಕ್ಷರಗಳು ಏನಾರು ನಿಮ್ಗೆ ಎಕ್ಸಾಂಪಲ್ಸ್ ಒಳಗ್ ಬಂದು ಅಂತಂದ್ರ ಏನ್ ಮಾಡ್ರಿ ಅಂತಂದ್ರ ಅದಕ್ಕ ಆತ್ಮಾರ್ಥಕ ಅಂತೇಳಿ ಹಾಕಿ ಬಿಡ್ರಿ. ನೋಡ್ರಿ ಮುಂದಿನದಾಗಿ ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನೆಯನ್ನ ಮಾಡ್ತಿರ್ತೀರಿ ನೀವ್ ಯಾಕೆ, ಎಲ್ಲಿ ಹೋದಿ, ಏನ್ ಮಾಡಿದಿ, ಹೌದಾ ಅಂತ. ಏನು, ಯಾರು, ಹೇಗೆ, ಎಲ್ಲಿ, ಯಾವುದು, ಎಲ್ಲಿಂದ, ಇದೆಯೇ, ಅಲ್ಲಿ ಆ ವಸ್ತು ಇದೆಯೇ ಅಂತ ಹೇಳಿ ಕೇಳ್ತಿರ್ತಿಲ್ಲ. ಕೊನೆಗೆ ಏನ್ ಮಾಡ್ತಂದ್ರ ಪ್ರಶ್ನಾರ್ಥಕ ಚಿಹ್ನೆ ಬಂತು, ಅದ ಕ್ವಶನ್ ಮಾರ್ಕ್ ಆಗಿತ್ತು ಅಂತಂದ್ರೆ ಏನಾಗ್ತೈತಿ ಅಂತಂದ್ರದು ಪ್ರಶ್ನಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಆಗ್ತದ. ಮುಂದಿನದಾಗಿ ನೋಡ್ರಿ ದರ್ಶಕ ಸರ್ವನಾಮ ಅಥವಾ ಏನಂತ ಕರಿತೀವಿ ಅಂತಂದ್ರೆ ಇದಕ್ಕ ನಿರ್ದೇಶನಾತ್ಮಕ ಸರ್ವನಾಮ ಅಂತ ಹೇಳಿ ಕರಿತೀವಿ. ಯಾಕಂತಂದ್ರ ಒಂದೊಂದ್ಸರಿ ಎಕ್ಸಾಂಪಲ್ಸ್ ಒಳಗೆ ಏನ್ ಮಾಡಿರ್ತಾರ ದರ್ಶಕ ಸರ್ವನಾಮ ಅಂತ ಹೇಳ್ಕೊಟ್ಟಿರ್ತಾರ, ಒಂದೊಂದ್ಸರಿ ಎಕ್ಸಾಂಪಲ್ಸ್ ಒಳಗೆ ಏನ್ ಮಾಡಿರ್ತಾರ ನಿರ್ದೇಶನಾತ್ಮಕ ಸರ್ವನಾಮ ಅಂತ ಹೇಳಿ ಕೇಳಿರ್ತಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇವುಗಳಿಗೆ ಉದಾಹರಣೆ ಆ, ಇದು, ಇವಳು, ಇವನು, ಈತ ಅಂತ ಹೇಳಿ ಬಂದಿದ್ದು ಅಂತಂದ್ರೆ ಯಾವ್ದಾರ ಸೆಂಟೆನ್ಸ್ ಒಳಗೆ ಕೇಳಿ ಅದಕ್ಕೆ ಅಂಡರ್ಲೈನ್ ಆ, ಇದು, ಇವಳು, ಇವನು, ಈತ ಅಂತೇಳಿ ಈ ಇಂತಹ ವರ್ಡ್ಸ್ ಗಳಿಗೆ ಏನ್ ಮಾಡಿದ್ರು ಅಂತಂದ್ರ ಅಂಡರ್ಲೈನ್ ಮಾಡಿ ಇದು ಏನನ್ನ ಸೂಚಿಸ್ತದೆ ಅಂತ ಹೇಳಿ ಕೇಳಿದ್ರು ಅಂತಂದ್ರ ಅದು ನಿರ್ದೇಶನಾತ್ಮಕ ಸರ್ವನಾಮ ಅಥವಾ ದರ್ಶಕ ಸರ್ವನಾಮ ಅಂತ ಹೇಳಿ ಹೇಳ್ತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ ನೋಟ್ಸ್ ಮಾಡ್ಕೊಡ್ರಿ, ನೋಟ್ಸ್ ಮಾಡ್ಕೊಂಡ ಚೆನ್ನಾಗಿ ಬರ್ದಿಡ್ರಿ. ಬರ್ದಿಟ್ಟ ಅವಾಗ ಏನ್ ಮಾಡತ್ ಬರ್ರಿ ಅಂತಂದ್ರ ಒಂದೊಂದ್ಸತಿ ತೆಗದ್ ನೋಡತ್ ಬರ್ರಿ. ನಾನು ಹೇಳಿದ ಎಕ್ಸಾಂಪಲ್ಸ್ ಒಳಗ ನಿಮಗ್ ಯಾವ್ದಾದ್ರು ಒಂದು ಬಂದೇ ಬರ್ತೈತಿ ಅಂತ ಹೇಳ್ತೀನಿ. ಇನ್ ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಧನ್ಯವಾದಗಳು.